ಇನ್ನು ಹತ್ತತ್ರ 15 ದಿನ ಆಗ್ತಾ ಬಂತು. ಈ ಕೋಗಿಲ್ನಲ್ಲಿ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ರು ಅಂತ ಒತ್ತುವರಿಯನ್ನೆಲ್ಲ ತೆರವು ಮಾಡಿ ಈ 15 ದಿನಗಳ ಒಳಗಾಗಿ ಆ ಒತ್ತುವರಿದಾರರಲ್ಲಿ ಹಲವರಿಗೆ ಇದೀಗ ಮನೆ ಕಲ್ಪಿಸೋದಕ್ಕೆ ಸರ್ಕಾರ ಸಿದ್ಧ ಆಗಿದೆ. ನಾಳೆನೆ ಸುಮಾರು 90ಕ್ಕಿಂತ ಅಧಿಕ ಮಂದಿಗೆ ಮನೆ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂತ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ತಮ್ಮದೇ ಲೆಕ್ಕ ಕೊಡ್ತಾ ಇದ್ದಾರೆ. ಅಲ್ಲಿ ಎಷ್ಟು ಮನೆಗಳಿತ್ತು, ಎಷ್ಟು ಹೊಡೆದ್ರು, ಅಲ್ಲಿ ಬಹಳ ಹಿಂದಿನಿಂದ ಇರೋರು ಯಾರು, ಹೀಗೆ ಬಹಳಷ್ಟು ವಿಚಾರಗಳನ್ನ ಅವ್ರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮಾಡಲಿ, ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಇವ್ರು ಯಾವ ಸ್ಕೀಮ್ ಅಡಿ ಈಗ ಮನೆ ಕೊಡ್ತಾ ಇದಾರಲ್ಲ, ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಡಿ. ಸೊ ಅದೇ ವಸತಿ ಯೋಜನೆಯ ಅಡಿ ಬಹಳಷ್ಟು ವರ್ಷಗಳ ಹಿಂದೆ 3 ಲಕ್ಷ 4 ಲಕ್ಷ ಅಂತ ಹೇಳ್ಕೊಂಡು ಹಣ ಕಟ್ಟಿ ಇನ್ನೂ ಕೂಡ ಮನೆ ಪಡೆಯೋದಕ್ಕಾಗದೇ ಇರುವಂತ ಫಲಾನುಭವಿಗಳು ಇವತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಸಂಬಂಧಪಟ್ಟ ಹಾಗಿನ ಕಚೇರಿ ಬಳಿ ಒಂದು ದೌಡಾಯಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು. ಯಾಕೆ ಈ ಬಗೆಯ ನೀತಿ ಅಂತ ಪ್ರಶ್ನೆ ಮಾಡಿದ್ರು. ನಾವು ವರ್ಷಾನ್ಗಟ್ಲೆಯಿಂದ ಕಾಯ್ತಾ ಇದ್ದೀವಿ, ನಾವು ಎಲ್ಲ ಅರ್ಹತೆಯನ್ನ ಹೊಂದಿದ್ರು ಕೂಡ ನಮಗೆ ಮನೆ ಕೊಡ್ತಾ ಇಲ್ಲ ಇವರು. ಇಲ್ಲಿ ನೋಡಿದ್ರೆ ಇನ್ನು ವಾರ ಆಗಿಲ್ಲ, 10 ದಿವಸ ಆಗಿಲ್ಲ, ಅವ್ರುಗಳಿಗೆ ಅಷ್ಟು ಸುಲಭವಾಗಿ ಮನೆ ಸಿಗ್ತಾ ಇದೆಯಲ್ಲ ಅಂತೇಳಿ ಇವತ್ತು ಪ್ರತಿಭಟಿಸಿದ್ರು ಕೂಡ. ಮತ್ತೊಂದ್ ಕಡೆ ನಮ್ಗೆಲ್ಲ ಮನೆ ಕೊಡ್ಬೇಕು ಅಂತ ಹೇಳ್ಕೊಂಡು ಈ ನಿರಾಶ್ರಿತರು ಇವತ್ತೆಲ್ಲ ಹೋಗಿ PAL ಹಾಕಿದ್ದಾರೆ ನಿನ್ನೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ಬನ್ನಿ ಹಾಗಾದ್ರೆ ಈ ನಿರಾಶ್ರಿತರಿಗೆ ಮನೆ ಕಲ್ಪಿಸುವಂತ ನಿಟ್ಟಿನಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ, ನಾಳೆ ಎಷ್ಟು ಮಂದಿಗೆ ಮನೆ ಸಿಗ್ತಾ ಇದೆ, ಮತ್ತೊಂದ್ ಕಡೆ ನಿಜವಾದಂತ ಫಲಾನುಭವಿಗಳು ಹೇಗೆ ಸರ್ಕಾರದ ವಿರುದ್ಧವಾಗಿ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಈ ರಿಪೋರ್ಟ್ ಅನ್ನು ನೋಡ್ಕೊಳ್ಳೋಣ. ಕೋಗಿಲು ನಿರಾಶ್ರಿತರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಯಾರು ನಮ್ಮ ಕರ್ನಾಟಕದವರು ಇದ್ದಾರೆ ಅವ್ರು ಮಾತ್ರ ಕೊಡ್ಬೇಕಂತ ತೀರ್ಮಾನ ಮಾಡಿದೀವಿ. ಆಚೆಯವ್ರಿಗೆ ಒಬ್ರಿಗೂ ನಾವು ಕೊಡಲ್ಲ. ನಾಳೆಯೇ ಕೋಗಿಲು ನಿರಾಶ್ರಿತರಿಗೆ ಸೂರಿನ ಭಾಗ್ಯ. ಬಾಂಗ್ಲಾದೇಶನಿಲ್ಲ, ಯಾವ ದೇಶನಿಲ್ಲ, ಎಲ್ಲ ಇರೋದು ಇಲ್ಲಿ ಕರ್ನಾಟಕದವರೇ. ರಾಜೀವ್ ಗಾಂಧಿ ವಸತಿ ಫಲಾನುಭವಿಗಳಿಂದ ಆಕ್ಷೇಪ. ಎಲ್ಲೋ ಇರೋ ಎಲ್ಲಂತವ್ರಿಗೆ ಮನೆ ಕೊಡಕ್ಕಾಗತ್ತೆ ಕೋಗ್ಲವ್ರಿಗೆ? ನಾವ್ ಇಲ್ಲಿ ಹುಟ್ಟಿ ಬೆಳೆದಿದೆ ತಪ್ಪಾ ಸರ್? ಹೇಳಿ ಸರ್. ಆ 90 ಜನಕ್ಕೆ ಮಾತ್ರ ಮನೆ ಕೊಡುವಂತ ಕೆಲಸಗಳು ಮಾಡ್ತೀವಿ. ಲೋಕಲ್ ಆಗಿ ಯಾರು ಇರ್ತಾರೆ ಅವ್ರು ಮಾತ್ರ ಮನೆಗಳು ಕೊಡೋದು. ಎಷ್ಟು ದಿನ ಬೀದಿಯಲ್ಲಿದ್ರು, ಅದೆಷ್ಟೋ ದಿನ ಅನ್ನ ನೀರು ಇರಲಿಲ್ಲ. ಟಾರ್ಬಲ್ನಲ್ಲೇ ಜೀವನ, ಸೂರಿಗಾಗಿ ಹೋರಾಟ. ಕೋಗಿಲು ನಿವಾಸಿಗಳ ಕೂಗು ಎಷ್ಟು ದಿನ ಸರ್ಕಾರಕ್ಕೆ ಕೇಳಿಸಿರಲಿಲ್ಲ. ಆದ್ರೆ ಇದೀಗ ನೂರಾರು ಕುಟುಂಬಗಳ ಹೋರಾಟದ ಫಲವಾಗಿ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಹೊಸ ವರ್ಷದಂದೇ ಸರ್ಕಾರ ಮನೆಗಳನ್ನ ವಿತರಣೆಗೆ ಮುಂದಾಗಿದೆ. ನಾಳೆಯೇ ಸಂತ್ರಸ್ತರಿಗೆ ಸೂರಿನ ಭಾಗ್ಯ ಸಿಗಲಿದೆ. ಮನೆ ಹಂಚೋಕು ಮುನ್ನ ಕೋಗಿಲು ಲೇಔಟ್ನಲ್ಲಿ ಅರ್ಹ ಫಲಾನುಭವಿಗಳನ್ನ ಗುರುತಿಸುವ ಕೆಲಸ ಆಗ್ತಿದೆ. ಮೊನ್ನೆಯಷ್ಟೇ DCM DK ಸಚಿವ ಜಮೀರ್ ಕೂಡ ಕೋಗಿಲು ಲೇಔಟ್ಗೆ ಭೇಟಿ ಕೊಟ್ಟಿದ್ರು. ನಿರಾಶ್ರಿತರ ಆಧಾರ್ ಕಾರ್ಡ್, ವೋಟರ್ ID ಸೇರಿದಂತೆ ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಆದ್ರೆ ವಸತಿ ಸಚಿವ ಜಮೀರ್ ಮಾತ್ರ ಮೂಲ ಕರ್ನಾಟಕದವರಿಗೆ ಬಿಟ್ಟು ಬೇರೆ ರಾಜ್ಯದವರಿಗೆ ಮನೆ ಕೊಡೋದಿಲ್ಲ ಅಂತಿದ್ದಾರೆ. ಯಾರು ನಮ್ಮ ಕರ್ನಾಟಕದವರು ಇದ್ದಾರೆ ಅವ್ರು ಮಾತ್ರ ಕೊಡ್ಬೇಕಂತ ತೀರ್ಮಾನ ಮಾಡಿದೀವಿ. ಆಚೆಯವ್ರಿಗೆ ಒಬ್ರಿಗೂ ನಾವು ಕೊಡಲ್ಲ. ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಕೊಡೋಕೆ ಸರ್ಕಾರ ಮುಂದಾಗಿದೆ. ಅದಕ್ಕೆ ಬೇಕಾದ ಎಲ್ಲಾ ತಯಾರಿಯೂ ಜೋರಾಗಿಯೇ ನಡೆಯುತ್ತಿದೆ. ಕೋಗಿಲು ಲೇಔಟ್ನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲೇ ಅಪಾರ್ಟ್ಮೆಂಟ್ ಇದೆ. ಬಹುತೇಕ ಕಾಮಗಾರಿಯೂ ಪೂರ್ಣಗೊಂಡಿದೆ. ಈ ಒಂದು ಸಮುಚ್ಚಯದಲ್ಲಿ ಸರಿಸುಮಾರು 1000ಕ್ಕೂ ಹೆಚ್ಚು 1 BHK ಫ್ಲಾಟ್ಗಳನ್ನ ರಾಜೀವ್ ಗಾಂಧಿ ವಸತಿ ನಿಗಮ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಕಾಮಗಾರಿ ಬಹುತೇಕ ಮುಗಿದಿದೆ. ಏನು ಒಂದು ಅಪಾರ್ಟ್ಮೆಂಟ್ನ ಪ್ರತಿಯೊಂದು ಕಾಮಗಾರಿಗಳು ಮುಗಿದಿರ್ತಕ್ಕಂಥದ್ದು. ಆದರೆ ಒಂದು 10% ಕಾಮಗಾರಿ ಮಾತ್ರ ಇನ್ನಷ್ಟು ಬಾಕಿ ಉಳಿದಿದೆ. ಅವುಗಳನ್ನು ಕೂಡ ಮಾಡುವುದರಲ್ಲಿ ಇಲ್ಲಿರ್ತಕ್ಕಂಥ ಕಾರ್ಮಿಕರು ನಿರತರಾಗಿದ್ದಾರೆ. ಯಾವ ಬಾಂಗ್ಲಾದೇಶನೂ ಇಲ್ಲ, ಏನೂ ಇಲ್ಲ, ನಾವು ಕರ್ನಾಟಕದವರೇ ಅಂತ ನಿರಾಶ್ರಿತರು ಅಳಲು ತೋಡಿಕೊಳ್ತಿದ್ದಾರೆ. ಯಾರು ಹೊಸಬ್ರು ಯಾರು ಬಂದಿಲ್ಲ, ಯಾವ ಬಾಂಗ್ಲಾದೇಶನಿಲ್ಲ, ಯಾವ ದೇಶನಿಲ್ಲ, ಎಲ್ಲ ಇರೋದು ಇಲ್ಲಿ ಕರ್ನಾಟಕದವರೇ. ಎಲ್ಲರ ಹತ್ರನೂ ಆಧಾರ್ ಕಾರ್ಡುಗಳು ಕರ್ನಾಟಕದೇ ಇರೋದು. ಈಗ ನೋಡಿ, ನಾವು ನಾಗವಾರದಲ್ಲಿ ಇದ್ವಿ ವರ್ಷ ಮಾಡಿ, ಇವಾಗ ನಾವು ಇಲ್ಲಿ 5 ವರ್ಷ ಆಯ್ತು ನಾವು ಬಂದು. ಆಯ್ತಾ, ನಮ್ದು ಎಷ್ಟು ಇವಾಗ 30 ವರ್ಷದಿಂದ ಇರೋದು. ಸರ್ಕಾರಕ್ಕೆ ಹಣ ಕಟ್ಟಿ 10 ತಿಂಗಳಾದ್ರೂ ನಮಗೆ ಮನೆ ನೀಡಿಲ್ಲ. ಕಚೇರಿಯ ಎದುರು 550ಕ್ಕೂ ಹೆಚ್ಚು ಫಲಾನುಭವಿಗಳ ಧರಣಿ. ಆದ್ರೆ ಇದೀಗ ರಾಜೀವ್ ಗಾಂಧಿ ಯೋಜನೆ ಮನೆಗಳನ್ನ ಕೋಗಿಲು ನಿರಾಶ್ರಿತರಿಗೆ ಕೊಡ್ತಿರುವುದಕ್ಕೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ರಾಜೀವ್ ಗಾಂಧಿ ಕಚೇರಿ ಎದುರು 550ಕ್ಕೂ ಹೆಚ್ಚು ಫಲಾನುಭವಿಗಳು ಪ್ರೊಟೆಸ್ಟ್ ಮಾಡಿದ್ರು. ನಮ್ಮ ಮನೆ ನಮಗೆ ಕುಡಿ ಅಂತ ಆಕ್ರೋಶ ಹೊರ ಹಾಕಿದ್ರು.
ನಾವು ಇದೇ ಕೆಲಸ ಮಾಡ್ಕೊಂಡು ಎಷ್ಟು ದಿನ ಅಂತ ಓಡಾಡೋಣ ಸರ್? ನಮ್ಗೆ ಈಗ ತಕ್ಷಣ ನಮ್ಮ ಮನೆ ನಾವು ಫುಲ್ ಕ್ಲಿಯರ್ ಮಾಡಿದೀವಿ, ನಮಗೆ ಬೀಗ ಕೊಟ್ಬಿಡ್ಲಿ, ಈಗಲೇ ನಾವು ನಮ್ಮ ಮನೆ ಸೇರ್ಕೋತೀವಿ, ನಮ್ಗೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಸರ್. ಇಷ್ಟೇ ಕೇಳ್ತೀನಿ. ಎಲ್ಲೋ ಇರೋ ಯಲಹಂಕದವ್ರಿಗೆ ಮನೆ ಕೊಡೋಕ್ಕಾಗತ್ತೆ ಕೋಗ್ಲವ್ರಿಗೆ, ಎಲ್ಲೋ ಇಲ್ಲಿಂದ ಬಂದಿರೋರಿಗೆ, ಬಾಂಗ್ಲಾದೇಶದವ್ರಿಗೆ, ಕೇರಳದವ್ರಿಗೆ, ನಾವು ಇಲ್ಲಿ ಹುಟ್ಟಿ ಬೆಳೆದಿದೆ ತಪ್ಪಾ ಸರ್? ಹೇಳಿ ಸರ್. ಬೇರೆ ರಾಜ್ಯದವರಿಗೆ ಮನೆ ಕೊಟ್ರೆ ನಾವು ಎಲ್ಲಿ ಹೋಗ್ಬೇಕು? ಏನು ಇವ್ರೊಳಗಡೆ ಇವ್ರು ಯಾರಿಂದ ಇದಾಗಿದ್ದಾರೆ? ಕರ್ನಾಟಕ ರಾಜ್ಯದಿಂದ ಮತ ತಗೊಂಡ್ ಗೆದ್ದಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮತದಾರರ ರಕ್ಷಣೆಯನ್ನ ಮಾಡಬೇಕು. ಅದನ್ನ ಬಿಟ್ಟು ಎಲ್ಲೋ ರೋಹಿಂಗ್ಯಾಗಳಂತೆ, ಕೇರಳದವರಂತೆ, ತೆಲುಗಿನವರಂತೆ, ತಮಿಳ್ನವರಂತೆ ಎಲ್ಲರೂ ಕೊಟ್ಕೊಂಬಂದ್ರೆ ನಾವು ದುಡ್ಡು ಕಟ್ಟಿರೋರೆಲ್ಲ ಹೋಗ್ಬೇಕು. ಇಷ್ಟೆಲ್ಲದರ ಮಧ್ಯೆ ಕೋಗಿಲು ನಿರಾಶ್ರಿತರಿಗೆ ಮನೆ ಹಂಚಿಕೆ ಮಾಡುವುದು ಅಧಿಕಾರಿಗಳಿಗೆ ದೊಡ್ಡ ಸವಾಲು ಆಗ್ಬಿಟ್ಟಿದೆ. ಸದ್ಯ ಕೋಗಿಲು ಲೇಔಟ್ನಲ್ಲಿ 167 ಮನೆಗಳನ್ನ ಡೆಮಾಲಿಷ್ ಮಾಡಲಾಗಿದೆ. ಆದ್ರೆ 250ಕ್ಕೂ ಹೆಚ್ಚು ಕುಟುಂಬಗಳು ನಮಗೆ ಮನೆ ಬೇಕು ಅಂತ ಅರ್ಜಿ ಹಾಕಿವೆ. ಒಂದೇ ಮನೆಯಿಂದ 2-3 ಅರ್ಜಿ ಸಲ್ಲಿಕೆಯಾಗಿವೆ. ಕೆಲವರಂತೂ ನಿವಾಸಿಗಳು ಅಲ್ಲದಿದ್ರೂ ಮನೆಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ 167 ಮನೆಗಳನ್ನು ನೀಡೋಕೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರಂತೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮಾತನಾಡಿ, ಪರಿಶೀಲಿಸಿದಾಗ 90 ಜನ ಮಾತ್ರ ಸ್ಥಳೀಯರಿದ್ದಾರೆ. ಆ 90 ಫಲಾನುಭವಿಗಳಿಗೆ ಮಾತ್ರ ಮನೆ ಕೊಡ್ತೀವಿ ಎಂದ್ರು. ವಸತಿ ಸಚಿವ ಜಮೀರ್ ಮಾತನಾಡಿ, ಸ್ಥಳೀಯರಿಗೆ ಮಾತ್ರ ಮನೆ ಕೊಡ್ತಿದ್ದೀವಿ ಅಂತಿದ್ದಾರೆ. ನಮ್ಮ ಸರ್ಕಾರಿ ಇಲಾಖೆಯವರು, ಸಮಾಜ ಕಲ್ಯಾಣ ಇಲಾಖೆ ಹೋಗಿ ಅಲ್ಲಿ ಎಲ್ಲ ಸರ್ವೆ ಮಾಡಿದೆ. ಸುಮಾರು 90 ಜನ ಮಾತ್ರ ಅವರು ಸ್ಥಳೀಯರಾಗಿರ್ತಾರೆ. ಯಾರು ಸ್ಥಳೀಯರಿದ್ದಾರೆ, ಯಾರು ನಿಜವಾಗ್ಲೂ ಅಲ್ಲಿ ಅರ್ಹರಿದ್ದಾರೆ ಫಲಾನುಭವಿಗಳಿಗೂ, ಆ 90 ಜನಕ್ಕೆ ಮಾತ್ರ ಮನೆ ಕೊಡುವಂಥ ಕೆಲಸಗಳು ಮಾಡ್ತೀವಿ. ಆಮೇಲೆ ಎಲ್ಲ ಲೋಕಲ್ಸ್ ಅವ್ರು ಅಲ್ಲಿದ್ದು ಡೆಮಾಲಿಷ್ ಆಗಿ ಆಚೆ ಅವರಿದ್ರು ನಾವು ಕೊಡಲ್ಲ. ಲೋಕಲ್ ಆಗಿ ಯಾರಿರ್ತಾರೆ ಅವ್ರು ಮಾತ್ರ ಮನೆಗಳು ಕೊಡೋದು. ಈಗ ಭಾಳಷ್ಟು ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಇಲ್ಲ, ಈಗ ಟೋಟಲ್ ಅಲ್ಲಿ ಮನೆಗಳು ಇರೋದು 257 257 ಮನೆಗಳಿದೆ. ಅದರಲ್ಲಿ ಡೆಮಾಲಿಷ್ ಆಗಿರೋದು 167 ಮನೆಗಳು ಡೆಮಾಲಿಷ್ ಆಗಿದೆ. ಈಗ CM ಬಿಟ್ಟಿದ್ದು ವ್ಯಕ್ತಿ ಅದೇನು ಮಾಡ್ಬೇಕಂತ. ಕೋಗಿಲು ನಿವಾಸಿಗಳಿಗೆ 2 ದಿನದಲ್ಲಿ ಮನೆ ಭಾಗ್ಯ ಸಿಕ್ತಿದ್ರೆ ದಾವಣಗೆರೆಯಲ್ಲಿ 3 ತಿಂಗಳಾದ್ರೂ ನಿರಾಶ್ರಿತರಿಗೆ ಮನೆ ಭಾಗ್ಯ ಇಲ್ಲದಾಗಿದೆ. ರವೀಂದ್ರನಾಥ್ ಬಡಾವಣೆಯಲ್ಲಿ ಅಕ್ರಮ ಮನೆ ತೆರವು ಮಾಡಿದ್ರಿಂದ 36 ಕುಟುಂಬಗಳು ಬೀದಿಗೆ ಬಿದ್ದಿವೆ. ನಮ್ಮ ಗೋಳು ಯಾರಿಗೆ ಹೇಳೋಣ ಅಂತ ಕಣ್ಣೀರಿಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9